ಪಾಕಿಸ್ತಾನ ಆರ್ಮಿ ಅವ್ರಿಗೆ ಇರ್ಲಾರ್ದೆ ಇರುವೆ ಬಿಟ್ಕೊಳ್ಳೋದಲ್ಲದೆ ಹಾವನ್ನ ಚೇಳನ ಏನೇನಾಗುತ್ತೋ ಎಲ್ಲ ಬಿಟ್ಕೊಳ್ಳೋದಕ್ಕೆ ರೆಡಿ ಆಗ್ತಿದ್ದಾರೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಸಿಂಪಲ್ ಆಗಿ ಇಷ್ಟು ದಿನ ಪಾಕಿಸ್ತಾನ ಅವ್ರು ಏನು ಮಾಡ್ತಿದ್ರು, ಟೆರರಿಸ್ಟ್ ಅಟ್ಯಾಕ್ಗಳನ್ನು ಮಾಡ್ತಿದ್ರು ಅಥವಾ ಭಾರತದೊಳಗೆ ಏನಾದರೂ ಅಟ್ಯಾಕ್ಗಳನ್ನು ಮಾಡೋಕ್ಕಾಗುತ್ತಾ ಅಂತ ನೋಡ್ತಿದ್ರು. ಆದರೆ ಇದೇ ಮೊದಲನೇ ಬಾರಿಗೆ ಪಾಕಿಸ್ತಾನ ಆರ್ಮಿಯವರು ಏಕಾಏಕಿ ಭಾರತದ ಸೇನೆಯ ಮೇಲೆ ಭಾರತದ ಮೇಲೆ ಅಟ್ಯಾಕನ್ನು ಅಂದರೆ ಫೈರಿಂಗನ್ನು ಮಾಡಿದ್ದಾರೆ. ಸೊ ಅದಕ್ಕೆ ನಮ್ಮ ಆರ್ಮಿಯವರು ಕೂಡ ಏನು ಉತ್ತರವನ್ನು ಕೊಡಬೇಕು ಅಂದರೆ ಅವರು ಒಂದು ಬುಲೆಟನ್ನು ಹಾಕಿದ್ರೆ ನಮ್ಮವರು 2 ಬುಲೆಟನ್ನೇ ಹಾಕ್ತಿದ್ದಾರೆ. ಬಟ್ ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಜಿಯೋಪೊಲಿಟಿಕಲ್ ಯಾರು ಫಾಲೋ ಮಾಡ್ತಿರ್ತಾರೋ ಅವ್ರಿಗೆ ಇದು ಗೊತ್ತಿರುತ್ತೆ ಯಾಕೆ ಅಂತ ನೋಡಿ. ಇದು ಇನ್ನೇನು ಚಳಿಗಾಲ ಹತ್ರ ಬರ್ತಿದೆ, ಇನ್ನೊಂದು 15 ದಿನ ಆದಮೇಲೆ ಚಳಿಗಾಲ ಬರುತ್ತೆ. ಸೊ ಆ ಚಳಿಗಾಲ ಹತ್ರ ಬಂದ ನಂತರ ಈ POK ಇಂದಾಗಲಿ ಅಥವಾ ಪಾಕಿಸ್ತಾನದಿಂದಾಗಲಿ ನಮ್ಮ ಭಾರತದೊಳಗೆ ಟೆರರಿಸ್ಟ್ಗಳನ್ನು ಕಳಿಸೋದಕ್ಕೆ ಆಗೋದಿಲ್ಲ. ನಮ್ಮ ಇಂಟೆಲಿಜೆನ್ಸ್ ಕೂಡ ಮಾಹಿತಿಯನ್ನು ಕೊಟ್ಟಿದೆ. ಸರಿಸುಮಾರು 120ಕ್ಕೂ ಹೆಚ್ಚು ಜನ ಅವರ ಪಾಕಿಸ್ತಾನ ಆರ್ಮಿ ಟೆರರಿಸ್ಟ್ಗಳು. ಯಾಕೆ ಟೆರರಿಸ್ಟ್ಗಳನ್ನು ಆರ್ಮಿಯವ್ರಿಗೆ ಕಂಪೇರ್ ಮಾಡ್ತಿದ್ದೀನಿ ಅಂದರೆ ಅವ್ರಿಗೇನು ವ್ಯತ್ಯಾಸನೇ ಇರೋದಿಲ್ಲ. ಸೊ ಅವರು ಮತ್ತೆ ಭಾರತದೊಳಗೆ ಬರಬೇಕು, ಮತ್ತೆ ಭಾರತದೊಳಗೆ ಯಾವುದಾದ್ರೂ ಅಟ್ಯಾಕನ್ನು ಮಾಡಬೇಕು, ಮತ್ತೆ ನಮ್ಮ ಭಾರತದ ಸೇನೆ ಅವ್ರಿಗೆ ನಾಯಿಗೆ ಹೊಡೆದಂಗೆ ಹೊಡಿಬೇಕು. ಸೊ ಅದೇ ಅವರ ಉದ್ದೇಶ. ಸೊ ಅವಾಗ ಯಾಕಿದು ಇವಾಗ ಇರ್ಲಾರ್ದೆ ಇರುವೆ ಯಾಕೆ ಬಿಟ್ಕೊಳ್ತಾರೆ ಅಂತ ಹೇಳ್ತೀನಿ ನೋಡಿ. ಪಾಕಿಸ್ತಾನ ಒಂದು ಆರ್ಮಿ ನಡೆಸುವಂಥ ದೇಶ. ಸೊ ಅವರ ಜನಗಳಿಗೆ ಆರ್ಮಿಯ ಮೇಲೆ ಗೌರವ ಅನ್ನೋದು ಹೋಗ್ಬಿಟ್ಟಿದೆ. ಒಂದು ಚೂರು ಈ ಥರ ಕೇರ್ಲೆಸ್ ಆಗಿ ನೋಡ್ತಿದ್ದಾರೆ. ಸೊ ಅದಕ್ಕೆ ಇವಾಗ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಯುದ್ಧ ಆಗ್ತಿದ್ರು ಕೂಡ ಅಫ್ಘಾನಿಸ್ತಾನವರು ತಾಲಿಬಾನ್ ಸಪೋರ್ಟ್ ಮಾಡ್ತಿದ್ದಾರೆ. ಆದರೆ ಪಾಕಿಸ್ತಾನವರು ಪಾಕಿಸ್ತಾನ ಆರ್ಮಿ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ. ಯಾರು ಈ ಮತಾಂಧತೆ ಅನ್ನೋದು ತುಂಬ ತುಂಬ್ಕೊಬಿಟ್ಟಿರುತ್ತೋ ಅವರು ಮಾತ್ರ ಪಾಕಿಸ್ತಾನ ಆರ್ಮಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅಲ್ಲಿನ ಜನ ಕೂಡ ಬುದ್ಧಿವಂತರಾಗ್ತಿದ್ದಾರೆ. ಆದರೆ ಅವರೆಲ್ಲ ಕೂಡ ಒಂದಾಗೋದು ಯಾವಾಗ? ಭಾರತದ ಮೇಲೆ ತೋರಿಸಿದಾಗ. ಯಾಕಂದರೆ ಅವ್ರಿಗೆ ಚಿಕ್ಕ ವಯಸ್ಸಿಂದ ಭಾರತ ಅಂದರೆ ಶತ್ರು ದೇಶ, ಜಮ್ಮು ಕಾಶ್ಮೀರ್ ನಮ್ಮದು, ಸೊ ನಮ್ಮನ್ನು ಇಲ್ಲೀಗಲ್ ಆಗಿ ಕಿತ್ಕೊಬಿಟ್ಟಿದ್ದಾರೆ ಅವ್ರಿಗೆ. ಸೊ ನಾವೇ ಅಂದರೆ ನಮಗಿಂತ ಒಂದು 30-40 ವರ್ಷ ಹಿಂದುಳಿದಿದ್ದಾರೆ ಅವರು. ಸೊ ಇನ್ನು ಅವರ ಮೈಂಡ್ಸೆಟ್ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಬೋದು ನೀವು. ಸೊ ಅವ್ರನ್ನೆಲ್ಲ ಕೂಡ ನ್ಯಾಷನಾಲಿಟಿ ಅನ್ನೋದು ಬರಬೇಕು ಅಥವಾ ಪಾಕಿಸ್ತಾನ ಅನ್ನುವ ದೇಶ ಪ್ರೇಮ ಬರಬೇಕು ಅಂದರೆ ಮತ್ತೆ ಭಾರತ ಯುದ್ಧ ಮಾಡಬೇಕು. ಸೊ ಅವ್ರನ್ನ ಮತ್ತೆ ಹೊಡಿಬೇಕು. ಸೊ ಹಂಗೆ ಹೊಡಿಬೇಕಂದ್ರೆ ಏನು ಮಾಡಬೇಕು? ಪಾಕಿಸ್ತಾನ ಆರ್ಮಿಯವರು ಡೈರೆಕ್ಟಾಗಿ ಯುದ್ಧ ಯಾಕೆ ಮಾಡಿದ್ರು ಅಂತ ಕೂಡ ಹೇಳ್ತೀನಿ ನೋಡಿ. ಇಷ್ಟು ದಿನ ಟೆರರಿಸ್ಟ್ ಅಟ್ಯಾಕು ಅಥವಾ ಈ ಥರ ಮಾಡ್ತಿದ್ರಲ್ವಾ, ಇಲ್ಲಿ ಲೇಪ ಅನ್ನೋ ಒಂದು ಪ್ಲೇಸ್ ಹತ್ರ ಈ ಪಾಕಿಸ್ತಾನ ಆರ್ಮಿಯವರು ಏನಕ್ಕೆ ಫೈರಿಂಗ್ ಮಾಡಿದ್ರು ಅಂದರೆ ಅವಾಗ ಇಂಡಿಯನ್ ಆರ್ಮಿ ಡೈವರ್ಷನ್ ಅನ್ನೋದು ಚೇಂಜ್ ಆಗುತ್ತಲ್ವಾ. ಇವಾಗ ಯಾರೊಬ್ಬರು ಫೈರಿಂಗ್ ಮಾಡ್ತಿದ್ರು ಅಂದರೆ ಎಲ್ಲರ ಕಾನ್ಸಂಟ್ರೇಷನ್ ಅಲ್ಲಿರುತ್ತಲ್ವಾ. ಸೊ ಈ ಗ್ಯಾಪಲ್ಲಿ ಆ ಟೆರರಿಸ್ಟ್ಗಳನ್ನೆಲ್ಲ ಕೂಡ ಭಾರತದೊಳಗೆ ಕಳಿಸ್ಬಿಡೋಣ ಅಂತ. ಇನ್ನೊಂದು 15 ದಿನ ಆದಮೇಲೆ ಅವ್ರನ್ನ ಕಳ್ಸೋಕ್ಕಾಗಲ್ಲ. ಸೊ ಇನ್ನೊಂದು 3 ತಿಂಗಳಾದರೆ ಅಲ್ಲಿ ಏನಾಗುತ್ತೆ ಪಾಕಿಸ್ತಾನಲ್ಲಿ ಅವ್ರಿಗೆ ಗೊತ್ತಿಲ್ಲ. ಒಂದು ಕಡೆ ನೋಡಿದ್ರೆ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿ ಅವರು, ಇನ್ನೊಂದು ಕಡೆ ನೋಡಿದ್ರೆ ಪಂಜಾಬಲ್ಲಿ TLP ಪೊಲಿಟಿಕಲ್ ಪಾರ್ಟಿ ಅವರು, ಇನ್ನೊಂದು ಕಡೆ ನೋಡಿದ್ರೆ ಖೈಬರ್ ಪಖ್ತೂನ್ವಾದಲ್ಲಿ TTP ನಾಯಿಗೆ ಹೊಡೆದಂಗೆ ಪಾಕಿಸ್ತಾನ ಆರ್ಮಿಯವ್ರನ್ನ ಹೊಡಿತಿದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ಸಿಂಧವರು ಕೂಡ ನಮಗೆ ಸಪ್ರೇಟ್ ದೇಶ ಬೇಕು ಅಂತಿದ್ದಾರೆ. ಸೊ ಇವೆಲ್ಲವನ್ನು ಕೂಡ ಹಿಂಗಾದ್ರೂ ಮಾಡಿ ಕೂಲ್ ಮಾಡಬೇಕು ಅಂದರೆ ನಾರ್ಮಲ್ ಆಗಿ ಅವರು ಭಾರತದ ಅಟ್ಯಾಕ್ ಅನ್ನೋದು ಬೇಕು. ಭಾರತದ ಜೊತೆ ಮತ್ತೆ ಇನ್ನೊಂದು ಯುದ್ಧ ಬೇಕು. ಅದಾದ ನಂತರ ಏನು ಯುದ್ಧ ಕಂಟಿನ್ಯೂ ಮಾಡಿಬಿಡ್ತಾರ ಅಂತಲ್ಲ. ಯಾವಾಗ ಯುದ್ಧ ಸ್ಟಾರ್ಟ್ ಮಾಡ್ತಾರೋ ಅವ್ರು ಇಮಿಡಿಯೇಟ್ ಆಗಿ ಹೋಗಿ ಅಮೇರಿಕ ಅವ್ರ ಹತ್ರ ಯುದ್ಧ ನಿಲ್ಸೋಣ ಅಪ್ಪ, ಯುದ್ಧ ನಿಲ್ಸಪ್ಪ ಅಂತ ಹೇಳ್ಬಿಟ್ಟು ಯುದ್ಧನ ನಿಲ್ಸೋದಕ್ಕೆ ನೋಡ್ತಾರೆ ಅಷ್ಟೇ. ಅಥವಾ ಮಿಡಿಲ್ ಈಸ್ಟ್ ಅವ್ರ ಹತ್ರ ಭಿಕ್ಷೆ ಬೇಡೋದಕ್ಕೆ ಒಂದು ಅವರ ಆರ್ಮಿಯವ್ರಿಗೆ ಅಥವಾ ಅವರ ಪ್ರೈಮ್ ಮಿನಿಸ್ಟರ್ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡ್ತಿದ್ದಾರೆ ಅಷ್ಟೇ. ಇವಾಗ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಏನಾದರೂ ಒಂದು ಸೀರಿಯಸ್ ಇಶ್ಯೂ ಆದರೆ ಹೆಂಗೆ ಡೈವರ್ಟ್ ಮಾಡ್ತಾರೆ. ಇವಾಗ ಏನಾದರೂ ಒಂದು ಹೊಸ ವಿಷಯಗಳನ್ನು ತಂದು ಸೇಮ್ ಅವರು ಕೂಡ ನಮ್ಮ ಭಾರತದ ಜೊತೆ ಏನಾದರೂ ಯುದ್ಧ ಆಯಿತು ಅಥವಾ ಈ ಆಪರೇಷನ್ಸ್ ಏನಾದರೂ ಆಯಿತು ಅಂದರೆ ಅವರ ಡೈವರ್ಷನ್ ಅನ್ನೋದು ಚೇಂಜ್ ಮಾಡೋದಕ್ಕೆ ಪಾಕಿಸ್ತಾನ ಆರ್ಮಿಯವರು ಟ್ರೈ ಮಾಡ್ತಿದ್ದಾರೆ. ಸೊ ಅದಕ್ಕೆ ಧೈರ್ಯ ಮಾಡಿ ಪಾಕಿಸ್ತಾನ ಆರ್ಮಿಯವರು ಫೈರಿಂಗನ್ನು ಮಾಡಿದ್ದಾರೆ ಇಂಡಿಯನ್ ಆರ್ಮಿಯವ್ರ ಮೇಲೆ. ಅದಕ್ಕೆ ಏನು ಉತ್ತರವನ್ನು ಕೊಡಬೇಕು ಕೊಡ್ತಾ ಇದ್ದೀವಿ. ಸೊ ಕಾದು ನೋಡಬೇಕು. ಬಟ್ ಒಂದಂತೂ ಹೇಳ್ತೀನಿ, ಇನ್ನೊಂದು 5ರಿಂದ 10 ವರ್ಷದಲ್ಲಿ ಪಾಕಿಸ್ತಾನ ಅಂತೂ ಒಂದು ದೇಶ ಆಗಿರೋದಿಲ್ಲ. ಈಗ ಸದ್ಯಕ್ಕೆ ಅಮೇರಿಕಾ ಸ್ವಲ್ಪ ಬ್ಯಾಕಪ್ ಆಗಿರೋದಕ್ಕೆ, ಟ್ರಂಪ್ ಇರೋದಕ್ಕೆ ಸ್ವಲ್ಪ ಪಾಕಿಸ್ತಾನ ಏನೋ ಸ್ವಲ್ಪ ಧೈರ್ಯ ಮಾಡ್ತಿದೆ. ಒಂದ್ಸಲ ಟ್ರಂಪ್ ಹೋಗಲಿ, ಅಮೇರಿಕಾ ಸಪೋರ್ಟ್ ಎಲ್ಲ ಪಾಕಿಸ್ತಾನ್ಗೆ ನಕ್ಷತ್ರಗಳು, ಚುಕ್ಕೆಗಳು ಏನೇನು ಕಾಣಿಸ್ಬೇಕೋ ಎಲ್ಲವನ್ನು ಕೂಡ ನಮ್ಮ ಇಂಡಿಯನ್ ಆರ್ಮಿ ತೋರಿಸುತ್ತೆ. ಇವಾಗ ಹಂಗಂತ ಏನು ಅಮೇರಿಕಾದಲ್ಲಿ ಟ್ರಂಪ್ ಇದ್ದಾನೆ ಅಂತ ಬಿಟ್ಟು ನಮ್ಮ ಆರ್ಮಿ ಏನು ಹಿಂದೆ ಅಂತಲ್ಲ. ಏನು ಉತ್ತರ ಕೊಡಬೇಕು ಇವಾಗಲೂ ಕೊಡೋದಕ್ಕೆ ರೆಡಿ ಇದ್ದಾರೆ. ಬಟ್ ಪಾಕಿಸ್ತಾನ್ಗೆ ಆ ಧೈರ್ಯ ಅನ್ನೋದು ಒಂದು ಚೂರಾದರೂ ಇರುತ್ತೆ. ಅದೆಲ್ಲ ಕೂಡ ಕಂಪ್ಲೀಟಾಗಿ ಹೋಗ್ಬಿಡ್ಬೇಕು ಅಂದರೆ ಅಮೇರಿಕಾದಲ್ಲಿ ಟ್ರಂಪ್ ಹೋಗಲಿ, ಅವಾಗ ಪಾಕಿಸ್ತಾನ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಸೊ ಇಷ್ಟು ಕೂಡ ಇವತ್ತಾಗಿರುವಂಥ ಡೆವಲಪ್ಮೆಂಟು. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟಾದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.